ಇನ್ನೊಂದು ಸಂಶಯ ಅರ್ಜುನನಿಗೆ ಬರ್ತದೆ, ಅದು ಕೃಷ್ಣನಿಗೆ ಗೊತ್ತಾಗಿ ಉತ್ತರ ಕೊಡ್ತಾನೆ. ಈಗ ನಾವು ಮಾತಾಡ್ತೀವಲ್ಲ, ಕರ್ಮಗಳನ್ನು ಮಾಡಬೇಕು, ಎಲ್ಲರೂ ಮಾಡಬೇಕು, ಕರ್ಮ ಮನಸ್ಸನ್ನು ಬದಲಾಯಿಸ್ಬೇಕಾದ್ರೆ ಇದೆಲ್ಲ ಇರಬೇಕು ಅಂತೆಲ್ಲ ಮಾತಾಡ್ಕೊಂಡ್ವಿ. ಅವನ ಪ್ರಶ್ನೆ, ಬ್ರಹ್ಮನನ್ನು ತಿಳಿದಂಥವರು ಬ್ರಹ್ಮಾನುಭವಿಗಳಿದ್ದಾರಲ್ಲ, ಅವರು ಕರ್ಮ ಮಾಡಬೇಕೇ ಮಾಡಬಾರ್ದೆ? ಬ್ರಹ್ಮವನ್ನು ತಿಳಿಯೋದಕ್ಕೋಸ್ಕರ ನಾವು ಕರ್ಮ ಮಾಡಬೇಕು ಅಂತ ಹೇಳ್ತೀರಪ್ಪ, ಮನಸ್ಸು ಪರಿಪಾಕ ಆಗುತ್ತೆ, ಅದರ ಮೂಲಕ ಸಿದ್ಧಿ ಪಡ್ಕೊಳ್ತೀಯ ಅಂತ ಹೇಳಿದೆ ನೀನು. ಆದರೆ ಬ್ರಹ್ಮಾನುಭವ ಆದಮೇಲೆ ಕರ್ಮ ಮಾಡುವಂಥದ್ದು ಏನಿದೆ, ಮಾಡೋ ಕಾರಣ ಇದೆಯಾ ಅಂತ. ಅದಕ್ಕೆ ಕೃಷ್ಣ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ಅಂದರೆ, ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮಧ್ವಪಾಶ್ರಯ ಮತ್ಪ್ರಸಾದ ತವಾಪ್ನೋತಿ ಶಾಶ್ವತಂ ಪದಮವ್ಯಯಂ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮಧ್ವಪಾಶ್ರಯ, ನನ್ನ ಆಶ್ರಯಿಸ್ತಾರೆ. ಯಾವನು ತನ್ನದೆನಿಸಿದ ವಸ್ತುಗಳನ್ನೆಲ್ಲ ಭಗವತ್ ಪ್ರಸಾದ ಅಂತ ತಗೊಂಡು ಕೆಲಸ ಮಾಡ್ತಾನೋ ಅವನು ಬ್ರಹ್ಮಾನುಭವ ಪಡೆದಂಥ ಮನುಷ್ಯ ಆದರೂ ಕೂಡ ಅವನು ಶಾಶ್ವತವಾಗಿ ನನ್ನ ಸನ್ನಿಧಿಯಲ್ಲಿ ಬರ್ತಾನೆ. ಆದರೆ ಕರ್ಮಗಳನ್ನು ಮಾಡೋದನ್ನು ಯಾವತ್ತೂ ನಿಲ್ಲಿಸೋದಿಲ್ಲ, ಅವನು ಯಾವತ್ತೂ ಮಾಡ್ತಾ ಇರ್ತಾನೆ ಕರ್ಮಗಳನ್ನು ಅಂತ ಹೇಳ್ತಾನೆ. ಇದು ಉತ್ತರ ಕೊಟ್ಟ ಮೇಲೆ ಒಂದು ಅರ್ಥ ಆಯಿತು ಅರ್ಜುನನಿಗೆ. ಕರ್ಮ ಮಾಡೋದಕ್ಕೂ ಮತ್ತು ಬ್ರಹ್ಮಜ್ಞಾನಕ್ಕೂ ಏನೂ ಸಂಬಂಧ ಇಲ್ಲ. ಬ್ರಹ್ಮಜ್ಞಾನಿ ಕೂಡ ಕೆಲಸ ಮಾಡಲೇಬೇಕಾಗ್ತದೆ. ಆದ್ದರಿಂದ ನನಗೆ ಅವನ ಕರ್ತವ್ಯ ಸ್ಪಷ್ಟ ಆಯಿತು. ಬ್ರಹ್ಮಾನುಭವಿ ಆದವನೇ ಕರ್ಮ ಮಾಡಬೇಕು ಅಂದರೆ ನನಗೇನು ತೊಂದರೆ, ನಾನು ಮಾಡಲೇಬೇಕು ಅಂತ ಗೊತ್ತಾಯಿತು ಅವನಿಗೆ. ನಂತರ ಕೃಷ್ಣ ಉಪದೇಶವನ್ನು ಸಂಗ್ರಹ ರೂಪವಾಗಿ ಕೊಡ್ತಾ ಹೋಗ್ತಾನೆ. ಮುಂದಿನ ಬರೋ ಶ್ಲೋಕಗಳು ಸಣ್ಣ ಸಣ್ಣ ಶ್ಲೋಕಗಳು, ಅಷ್ಟಷ್ಟೇ ಅರ್ಥಗಳನ್ನು ಕೊಡ್ತಾ ಹೋಗ್ತಾನೆ ಭಗವಂತ. ಚೇತಸ ಸರ್ವಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗ ಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಅರ್ಜುನ, ಮಾಡಬೇಕಾದ ಕೆಲಸಗಳನ್ನೆಲ್ಲ ಮಾಡು, ಆದರೆ ಕೃಷ್ಣಾರ್ಪಣ ಅಂತ ಹೇಳಿ ಮಾಡು. ಮಾಡೋ ಕೆಲಸವನ್ನು ಮನಸ್ಸಿಟ್ಟು ಮಾಡು ಮತ್ತು ನಿನಗಿದ್ದಂಥ ಯೋಗ ಲಕ್ಷಣವಾದ ವಿವೇಕದಿಂದ ಮಾಡು. ವಿವೇಕದಿಂದ ಮಾಡು, ಮನಸ್ಸಿನಿಂದ ಮಾಡು ಮತ್ತು ಕೃಷ್ಣಾರ್ಪಣ ಭಾವದಿಂದ ಮಾಡು ಅಂದರೆ ನಿನಗೆ ಒಳ್ಳೆಯದಾಗ್ತದೆ. ಮುಂದೆ ಹೇಳ್ತಾನೆ, ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯತಿ ಅಥ ಚೇತ್ವ ಮಹನ್ ಅಹಂಕಾರನ್ ಶ್ರೋಷ್ಯತಿ ವಿನಂಕ್ಷತಿ. ನನ್ನಲ್ಲಿಯೇ ಮನಸ್ಸಿಟ್ಟು ಕೆಲಸ ಮಾಡಿದರೆ ಸಕಲ ಕಷ್ಟಗಳನ್ನು ನನ್ನ ಅನುಗ್ರಹದಿಂದ ದಾಟ್ತೀನಿ ನೀನು, ಕಷ್ಟ ಅನುಗ್ರಹ ದಾಟ್ತೀನಿ ನೀನು. ಅದಲ್ಲದೆ ಅಕಸ್ಮಾತ್ತಾಗಿ ಅಹಂಕಾರದಿಂದ ಎಲ್ಲಕ್ಕೂ ನಾನೇ ಕಾರಣಕರ್ತ ನೀನು ಅನ್ಕೊಂಡಿಯೋ ನೀನು ನಾಶವಾಗಿ ಹೋಗ್ತಿ. ಅರ್ಜುನ ಹೇಳ್ತಾನೆ, ನಾನೇ ಕಾರಣ ಅಂತ ಇವತ್ತಿಗೂ ಅಹಂಕಾರ ಬಂದರೆ ನೀನು ನಾಶವಾಗಿ ಹೋಗ್ತೀಯ ನೀನು ಅಂತ ಹೇಳ್ತಾನೆ. ಯದ್ ಅಹಂಕಾರಮಾಶ್ರಿತ್ಯ ನ ಯೋಚನ ಇತಿ ಮನ್ಯಸೆ ಮಿತೈಷ ವ್ಯವಸಾಯಸ್ಥೆ ಪ್ರಕೃತಿಸ್ತ್ವಾಂ ನಿಯೋಕ್ಷಸಿ. ಇದು ನನಗೆ ಭಾಳ ಇಷ್ಟವಾದಂಥದ್ದು. ಒಂದು ಮಾತನ್ನು ಅರ್ಜುನನಿಗೆ ಹೇಳ್ತಾನೆ. ಈಗ ನೋಡಪ್ಪ, ನೀ ಹೇಳ್ತೀಯಲ್ಲ, ನೀ ಯುದ್ಧ ಮಾಡಲ್ಲ ಅಂದರೂ ನೀ ಪ್ರತಿಜ್ಞೆ ಮಾಡಿದರೂ ಕೂಡ ಯುದ್ಧ ಮಾಡೇ ಮಾಡ್ತೀಯ ನೀನು ಅಂತಾನೆ. ಯಾಕೆಂದರೆ ನಿನ್ನ ಸ್ವಭಾವನೇ ಅದು, ಕ್ಷತ್ರಗುಣ ನಿಂದು. ನಿನ್ನ ಸ್ವಭಾವಕ್ಕೆ ಏನಿದೆ, ಯುದ್ಧ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದರೂ ಕೂಡ ಯಾವಾಗ ಮಾಡ್ತೀಯ ಗೊತ್ತಾ, ನೀನು ಯುದ್ಧ ಮಾಡಲು ಕೈ ಕಟ್ಕೊಂಡು ಕೂತ್ಕೊಳ್ಳಪ್ಪ. ನೀನು ಕೂತ್ಕೊಂಡೆ, ಯುದ್ಧ ಶುರು ಆಯಿತು, ಬೇರೆದವ್ರು ಶುರು ಮಾಡಿದ್ರು ಯುದ್ಧ. ದುಂದುಬಿ ಮೊಳಗತ್ತೆ, ನಗಾರಿ ಆಗ್ತದೆ, ಹೋನ್ ಜನ ಕಿರ್ಚ್ಕೋತಾರೆ, ಆನೆ ಕುದುರೆಗಳು ನುಗ್ಗಿ ಬರ್ತದೆ, ಸೈನಿಕರು ಶಸ್ತ್ರ ಪ್ರಹಾರ ಶುರು ಮಾಡ್ತಾರೆ, ಹಾಹಾಕಾರ ಹೋಹೋಕಾರ ಶುರು ಆಗ್ತದೆ, ಆ ರಭಸ ರೊಚ್ಚು ಎಲ್ಲ ಕಾಣಿಸುತ್ತೆ, ರಕ್ತಪಾತ ಆಗ್ತದೆ, ರಕ್ತ ಹರಿಯೋಕ್ಕೆ ಶುರು ಆಗುತ್ತೆ. ಆಗ ನೀನು ಸುಮ್ಮನೆ ಇರ್ತೀಯಾ? ಹೇಳ್ತಾನೆ, ನಿನ್ನ ಸ್ವಭಾವಜನ್ಯವಾದಂಥ ಕ್ಷತ್ರಗುಣ ನಿನ್ನನ್ನು ಕೂಡ್ಸೋಕೆ ಬಿಡೋದಿಲ್ಲ ಅಂತ. ಇದು ನಮ್ಮೆಲ್ಲರಿಗೂ ಗಮನಕ್ಕೆ ಬಂದಂಥ ವಿಷಯ, ತಾವು ನೋಡಿರಬೇಕು. ನಿಮಗೆ ಅತ್ಯಂತ ಖುಷಿ ಕೊಡುವಂಥ ಕೆಲಸ ಯಾವುದಿದೆಯೋ, ಪ್ರೀತಿಯಾದಂಥ ಕೆಲಸ ಇದೆಯಲ್ಲ, ಅದು ಎಲ್ಲಾದರೂ ನಡೀತಾ ಇದ್ದರೆ ಹೋಗಬೇಕು ಅಂತ ಅನಿಸಲ್ವಾ ನಿಮಗೆ? ನಾನು ಹೇಳ್ತಿದ್ದೆ, ನಮ್ಮ ಸ್ನೇಹಿತರೊಬ್ಬರು ತುಂಬ ಚೆನ್ನಾಗಿ ಕ್ರಿಕೆಟ್ ಪ್ರೇಮಿಗಳು, ಚೆನ್ನಾಗಿ ಕ್ರಿಕೆಟ್ ಆಡ್ತಿದ್ರು ಕಾಲೇಜಲ್ಲಿ ಕೂಡ. ಅವರು ತುಂಬ ಚೆನ್ನಾಗಿ ಕ್ರಿಕೆಟ್ ಆಡೋರು. ಈಗ ಒಂದು ದೊಡ್ಡ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿಬಿಟ್ಟಿದ್ದಾರೆ ಕಂಪ್ನಿದವರು. ಅವರಿಗೆ ಕ್ರಿಕೆಟ್ ಹುಚ್ಚು ಎಷ್ಟಿತ್ತು, ಈಗೂ ಇದೆ. ಈಗ ಕೆಲಸ ತುಂಬ ಜಾಸ್ತಿ ಆಗದೆ ಹೋದರೂ ಕೂಡ ಒಂದು ಕ್ಷಣ ಬಿಡೋಕ್ಕಾಗಲ್ಲ ಅವರಿಗೆ. ನಾನು ನೆನಪಿದೆ, ರೀಸೆಂಟ್ಲಿ ಅವ್ರು ಭೇಟಿಯಾದಾಗ ಅವ್ರ ಮೀಟಿಂಗ್ ಇತ್ತು, ಸಾಯಂಕಾಲ 4 ಗಂಟೆಗೆಲ್ಲೋ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಇದು ಯಾವುದೋ ಒನ್ ಡೇ ಇಂಟರ್ನ್ಯಾಷನಲ್ ನಡೀತಾ ಇದೆಯಲ್ಲ, 4 ಗಂಟೆಗೆ ಭಾಳ ರೋಮಾಂಚಕ ಹಂತಕ್ಕೆ ಬಂದಿತ್ತು ಅನಿಸುತ್ತೆ ಮ್ಯಾಚ್. ಅದು ಏನು ಮಾಡಿದ್ರು ಗೊತ್ತಾ, ಅವರು ತಮ್ಮ ರೂಮಲ್ಲಿ ಟಿ ವಿ ಇತ್ತಲ್ಲ, ಪಿ ಎಗೆ ಹೇಳಿಬಿಟ್ಟು, ಕ್ಯಾನ್ ಯು ಪೋಸ್ಟ್ಪೋನ್ ದ ಮೀಟಿಂಗ್ ಟು 5 o'clock? ಯಾಕೆ ಅಂದರೆ ಮೀಟಿಂಗ್ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಅವರಿಗೆ ಭಾಳ ಇಂಪಾರ್ಟೆಂಟು. ಇದು ತನ್ನ ಹೃದಯಕ್ಕೆ ಹತ್ತಿರವಾದದ್ದು ಬಂದಾಗ ಬಿಡೋಕ್ಕೆ ಮನಸ್ಸು ಬರಲ್ಲ, ಅದು ಎಳ್ಕೊಂಡ್ಬಿಡುತ್ತೆ ಅಂತ ನಾನು ನೋಡಿದ್ದೀನಿ. ಇದು ಎಲ್ಲ ಕಡೆ ಆಗುವಂಥದ್ದು. ಒಳ್ಳೆ ಕಲಾಕಾರರು ಇಂಗ್ಲೆಂಡಿಗೆ ಹೋದರೆ ಬ್ರಿಟಿಷ್ ಮ್ಯೂಸಿಯಂ ನೋಡಬೇಕು ಅಂತಾರೆ, ಆರ್ಕಿಟೆಕ್ಟ್ ನೋಡಿದರೆ ಆ ಬ್ರಿಡ್ಜ್ ನೋಡಬೇಕು ಅಂತಾರೆ, ಥೇಮ್ಸ್ ಬ್ರಿಡ್ಜ್ ನೋಡಬೇಕು ಅಂತಾರೆ. ಅದು ಕಲಾಕಾರಿದ್ರೆ ಮೇಡಮ್ ಟುಸಾಡ್ದು ಹೋಗಿ ನೋಡ್ಕೊಂಬರ್ಬೇಕು, ಅದನ್ನು ವ್ಯಾಕ್ಸ್ ಮ್ಯೂಸಿಯಂ ನೋಡಬೇಕು ಅಂತಾರೆ. ಅಂದರೆ ಅವರವರು ಮನಸ್ಸಿನಲ್ಲಿ ಏನು ಸ್ವಭಾವಗತವಾದಂಥ ಗುಣಗಳಿರ್ತಾವೋ ಅದು ಎಳ್ಕೊಂಡ್ಬಿಡ್ತದೆ, ಬಿಡೋದಿಲ್ಲ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀನು ಹೇಳ್ತೀಯ ಅಷ್ಟೇ ಬಿಡೋಲ್ಲ ಅಂತ ಹೇಳಿ.
ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ದಲ್ಲಿ ಒಂದು ಥಿಂಗ್ ಇದೆ, ಯು ಕೆನಾಟ್ ಎಸ್ಕೇಪ್ ಕಲ್ಚರ್ ಆ್ಯಂಡ್ ಟ್ರೈನಿಂಗ್ ಅಂತ. ಯು ಕೆನಾಟ್ ಎಸ್ಕೇಪ್ ಕಲ್ಚರ್ ಆ್ಯಂಡ್ ಟ್ರೈನಿಂಗ್. ನಿನ್ನ ಸಂಸ್ಕೃತಿಯನ್ನು ಮತ್ತು ನಿನಗೆ ಬಂದಂಥ ತರಬೇತಿಯನ್ನು ಮರೆಯೋಕ್ಕಾಗೋದೇ ಇಲ್ಲ. ಸಣ್ಣ ವಯಸ್ಸಿನಲ್ಲಿ ಕಲಿಸ್ಬಿಟ್ಟಿದ್ರೆ ಅದು ತಪ್ಪೋದಿಲ್ಲ ಅಂತ. ಒಂದು ಫ್ರಾಯ್ಡ್ ಒಂದು ಎಕ್ಸಾಂಪಲ್ ಕೊಡ್ತಾನೆ ಇದಕ್ಕೆ. ದೊಡ್ಡ ಮನಃಶಾಸ್ತ್ರಜ್ಞ ಫ್ರಾಯ್ಡ್ ಒಂದು ಉದಾಹರಣೆ ಕೊಡ್ತಾನೆ. ಅವನ ಸ್ನೇಹಿತ ಇಬ್ಬರು ಇಂಗ್ಲೆಂಡಲ್ಲಿ ಒಂದು ಹೋಟೆಲಲ್ಲಿ ಕೂತಿದ್ರಂತೆ. ಮೇಲೆ 2ನೇ ಅಂತಸ್ತಲ್ಲಿ ಕಿಟಕಿ ಹತ್ರ ಕೂತ್ಕೊಂಡು ಟೀ ಕುಡಿತಾ ಇದ್ದಾರೆ. ಇದೇ ಮಾತೇ ಬಂತಂತೆ. ನೋಡು, ಒಂದು ಸಲ ನಿನಗೆ ಅಭ್ಯಾಸ ಆಗಿಬಿಟ್ರೆ ಅದು ಬಿಡೋಲ್ಲ ಮನಸ್ಸಿಂದ ಅಂತ ಫ್ರಾಯ್ಡ್ ಹೇಳಿದಂತೆ. ಇವನಂತ ಹಾಗೇನಾಗಲ್ಲ. ಸ್ನೇಹಿತ ಹೇಳ್ದ, ಹಂಗೇನಾಗೋದಿಲ್ಲ, ಅದಕ್ಕೆ ಇದಕ್ಕೇನು ಸಂಬಂಧ, ಬಿಟ್ಟು 2 ದಿವಸ ಆಯ್ತಲ್ಲ, ಅದು ಅಭ್ಯಾಸ ಬಿಟ್ಟು ಏನಾಗ್ತದೆ ಅಂತ. ತೋರಿಸ್ತೀನಿ ಇರು ಅಂದಂತೆ ಫ್ರಾಯ್ಡ್. ಕಿಟಕಿಯನ್ನು ನೋಡಿದಾಗ ಅಲ್ಲೊಬ್ಬ ವಯಸ್ಸಾದ ಮನುಷ್ಯ ಕೈಯಲ್ಲಿ ಈ ತತ್ತಿಗಳನ್ನ ಇಟ್ಕೊಂಡು ಬುಟ್ಟಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಂತೆ. ಸಾಕಷ್ಟು ಮೊಟ್ಟೆಗೆ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಅವನು ಹಿಂದೆ ಸೋಲ್ಜರ್ ಆಗಿದ್ದವನು, 30 ವರ್ಷ ಆರ್ಮಿಯಲ್ಲಿ ಸೋಲ್ಜರ್ ಆಗಿದ್ದವನು. ಫ್ರಾಯ್ಡ್ ನೋಡಿದ್ದ ಅವನ. ಆ ಮುದುಕ ಆ ಬುಟ್ಟಿ ಹಿಡ್ಕೊಂಡು ತತ್ತಿಗಳನ್ನು ತೊಗೊಂಡು ಹೋಗ್ತಿರ್ಬೇಕಾದ್ರೆ ಫ್ರಾಯ್ಡ್ ಕಿಟಕಿ ಸರಿಸ್ಬಿಟ್ಟು ಜೋರಾಗಿ ಕೂಗಿದಂತೆ, ಅಟೆನ್ಷನ್ ಅಂತ ಕೂಗಿದ್ದಂತೆ. ಕೂಗಿದ ತಕ್ಷಣ ಅವನು ಮುದುಕ ಎದ್ದು ತತ್ತಿಗಳ ಬೊಟ್ಟೆಗಳನ್ನು ಬಿಸಾಕ್ಬಿಟ್ಟು ನಿಂತ್ಕೊಂಡಂತೆ, ಅಟೆನ್ಷನ್ ನಿಂತ್ಕೊಂಡಂತೆ. ಆ ಮೊಟ್ಟೆ ಎಲ್ಲ ಒಡೆದು ಹೋಗ್ಬಿಡ್ತು. ಆಮೇಲೆ ನೋಡಿದಂತೆ, ಯಾಕೆ ಕೂಗ್ಕೊಂಡೆ ನೀನು ಹಾಗೆ ಅಂತ ಕೇಳಿದಂತೆ ಇವನಿಗೆ. ನಾನು ಕೂಗ್ಕೊಂಡು ನಿನಗೇನು ಪ್ರಾಬ್ಲಮ್ಮು ಅಂತ ಕೇಳಿದಂತೆ ಇವನು. ಅವಂತೆ 30 ವರ್ಷ ಅಟೆನ್ಷನ್ ಕೇಳ್ದ, ನಿಂತು ಅಭ್ಯಾಸ ಆಗಿ ಯಾರೇ ಕೂಗಿದ್ರೆ ನಿಂತ್ಕೋಬೇಕು ಅನಿಸುತ್ತೆ ನನಗೀಗ ಅಂತ ಹೇಳಿದಂತೆ. ಮೊಟ್ಟೆ ಎಲ್ಲ ಒಡೆದೋಯ್ತು. ಅಂದರೆ ನಿಮಗೊಂದ್ಸಲ ಸಾಂಸ್ಕೃತಿಕವಾಗಿ ಮನಸ್ಸಲ್ಲಿ ಬಂದುಬಿಟ್ರೆ, ಕೆಲವೊಂದ್ಸಲ ನೋಡಿದ್ದೀವಿ ನಾವು, ಯಾವುದೋ ಒಂದು ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದ್ದೀರಿ, ಯಾವುದೋ ವಾತಾವರಣದಲ್ಲಿ ಬಂದಿದ್ದೀರಿ, ಅದ್ರ ವಿರುದ್ಧವಾಗಿ ಏನಾದರೂ ಮನಸ್ಸಿಗೆ ಎಷ್ಟು ಕಿರಿಕಿರಿ ಆಗುತ್ತೆ ಗೊತ್ತಾ ನಿಮಗೆ? ಬೇರೆ ದೇಶಕ್ಕೆ ಹೋಗಿ ಎಲ್ಲೋ ಹೋಗಿ ಸ್ವಲ್ಪ ವ್ಯತ್ಯಾಸ ಆದರೆ ಕಿರಿಕಿರಿ ಆಗಿಬಿಡುತ್ತೆ. ಯಾಕಂದರೆ ಮನಸ್ಸು ಒಪ್ಕೊಳ್ಳೋದಿಲ್ಲ ಅದನ್ನು. ಹಾಗೆ ಹೇಳ್ತಾನೆ ಅವನು, ಯಾವುದು ನಿನಗೆ ಸಂಸ್ಕೃತವಾಗಿ ಬಂದಿದೆಯೋ, ನಿಸರ್ಗದತ್ತವಾಗಿ ಬಂದುಬಿಟ್ಟಿದೆಯೋ, ಸ್ವಭಾವ ಗುಣ ಆಗಿದೆಯೋ, ಅದನ್ನು ಬಿಡೋಕ್ಕಾಗೋಲ್ಲ ನಿನಗೆ, ಯುದ್ಧ ತಪ್ಪಿಸೋಕ್ಕಾಗಲ್ಲ, ನೀನು ಪ್ರತಿಜ್ಞೆ ಮಾಡಿದರೂ ಪಾರಾಗಲ್ಲ ಅಂತ ಹೇಳ್ತಾನೆ. ಇನ್ನೊಂದು ವಿಷಯ ಮುಖ್ಯವಾದದನ್ನು ಹೇಳ್ತಾನೆ ಭಗವಂತ. ಈಗ ಹಿಂದಕ್ಕೆ ಅದು ಡಿಸ್ಕಸ್ ಮಾಡಿದ್ದೀವಿ ಅದನ್ನು. ಸರ್ವಭೂತಗಳಲ್ಲಿ ಸ್ಥಿತನಾಗಿರುವಂಥ ಈಶ್ವರ ಎಲ್ಲರನ್ನ ತನ್ನ ಮಾಯೆಯಿಂದ ಯಂತ್ರದಂತೆ ತಿರುಗಿಸ್ತಾ ಇರ್ತಾನೆ ಅಂತ ಮಾಯೆಯ ಬಗ್ಗೆ ಹೇಳ್ತಾನೆ. ಯಂತ್ರದಂಗೆ ತಿರುಗಿಸ್ತಾನೆ ಭಗವಂತ ನಮ್ಮನ್ನು ಅಂತ ಹೇಳ್ತಾನೆ. ಅದನ್ನು ಪಾರಾಗು ಬಗೆಯನ್ನು ನೋಡ್ಕೊಳ್ಳಪ್ಪ ನೀನು ಅಂತ ಹೇಳ್ತಾನೆ. ಭ್ರಾಮಯಂ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಯಂತ್ರದಂತೆ ತಿರುಗಿಸ್ತದೆ ಮಾಯೆ ನಮ್ಮನ್ನು ಅಂತ. ಈ ಮಾಯೆಯನ್ನು ವಿವರಿಸೋದು ಕಷ್ಟ, ಪಾರಾಗೋದಂತೂ ಭಾರಿ ಕಷ್ಟ. ಮಾಯೆ ಅಂದರೆ ಏನು ಅಂತ ಡಿ.ವಿ.ಜಿ 2 ಸೆಂಟೆನ್ಸಲ್ಲಿ ಬರೀತಾರೆ. ಯಾವುದು ಸಂಪೂರ್ಣವಾದ ಅಸ್ತಿತ್ವವನ್ನು ತೋರಲಾರದೋ, ಹಾಗೆಯೇ ಇಲ್ಲವೆಂಬುದನ್ನೂ ತೋರಲಾರದೋ ಅದು ಮಾಯೆ ಅಂತ. ಯಾವುದು ಇದೆ ಅಂತೂ ತೋರಿಸೋಲ್ಲ, ಯಾವುದು ಇಲ್ಲ ಅಂತೂ ತೋರಿಸಲ್ಲ. ಉಂಟು ಅಂದರೆ ಉಂಟು, ಇಲ್ಲ ಅಂದರೆ ಇಲ್ಲ, ಅಷ್ಟೇ. ಅದಕ್ಕೆ ಪದ ಅವರ್ಚನೀಯ ಅಂತ ಪದ ಕೊಟ್ಟದ್ದು. ಹೇಳೋಕ್ಕಾಗೋಲ್ಲ, ವರ್ಣಿಸೋಕ್ಕಾಗೋದೇ ಇಲ್ಲ ಅದನ್ನು. ಅದ್ರ ಬಗ್ಗೆ ತುಂಬ ಬರೆದಿದ್ದಾರೆ, ಅಷ್ಟು ವಿಸ್ತಾರ ಬೇಕಿಲ್ಲ ಅಂತ ಬಿಟ್ಟಿದ್ದೀನಿ ನಾನು ಅದನ್ನು. ಹೇಳ್ತಾರೆ, ಮಾಯೆಯ ಒಂದು ಕ್ಷಣದಲ್ಲಿ ನಾವು ಮೈ ಮರೆತರೆ ನಮ್ಮನ್ನು ನುಂಗಿ ಹಾಕ್ತದೆ. ಆ ಮಾಯೆಯ ಕ್ಷಣದಲ್ಲಿ ನಾವು ಸ್ವಲ್ಪ ಎಚ್ಚರಾಗಿದ್ದರೆ ಮಾಯೆ ದೂರ ಸರಿತದೆ. ಆದ್ದರಿಂದ ಎಚ್ಚರವಾಗಿರಬೇಕು ಅಂತ ಅರ್ಜುನನಿಗೆ ಹೇಳ್ತಾರೆ. ಒಂದು ಸಣ್ಣಗಿರುವಂಥ ಕತೆ ಬರೀತಾರೆ ಡಿ.ವಿ.ಜಿಯಲ್ಲಿ, ಕಲ್ಪನೆ ಮಾಡ್ಕೊಂಡು ಬರೋದಂಥ ಕಥೆ ಅದು. ಶ್ಯಾಮರಾಯರು ದೊಡ್ಡವರು, ಭಾರಿ ಶ್ರೀಮಂತರು. ಅವ್ರ ಮನೇಲಿ ಮದುವೆ, ಮಗಳದೋ ಮಗಂದೋ ಮದುವೆ. ಭೀಮರಾಯರ ಮನೆಯಿಂದ ಸಂಬಂಧ. ಅವರು ಭಾರಿ ಶ್ರೀಮಂತರು. ಇವರು ಊರಿಂದ 50 ಗಾಡಿ ಜನ ಬಂದರು, ಅವ್ರ ಕಡೆಯಿಂದ 106 ಜನ ಬಂದರು. ರಾಮದೇವರ ಗುಡಿಯಲ್ಲಿ ಮದುವೆ ಅಂತ ತೀರ್ಮಾನ ಆಯಿತು. ಎದುರುಗೊಳ್ಳೋ ಕಾರ್ಯಕ್ರಮ ಶುರು ಆಯಿತು. ಕಲ್ಪನೆ ಮಾಡ್ಕೊಳ್ಳಿ, ಆಗಿನ ಕಾಲದ ಮದುವೆ ಡಿ.ವಿ.ಜಿ ಬರೆದದ್ದು 4 ದಿವಸದ ಮದುವೆ ಅಂತ ಬರೆದಿದ್ದಾರೆ. ಈಗ 4 ತಾಸಿನ ಮದುವೆ. 2 ಬಲದ ಬಂದರು, ಜೋರಾಗಿರೋ ಘಟಾನುಘಟಿಗಳಿಬ್ಬರು ಭಾರಿ ಶ್ರೀಮಂತರು. ಅವ್ರು ಹೇಳ್ತಾರೆ, ಎಲ್ಲರೂ ರೇಷ್ಮೆ ಪೇಟ ಸುತ್ತಕೊಂಡು, ಜರಿ ರುಮಾಲ್ ಹಾಕ್ಕೊಂಡು, ಆಮೇಲೆ ಹೆಗಲ ಮೇಲೆ ಶಲ್ಯ ಹಾಕ್ಕೊಂಡು, ಎಲ್ಲ ಚಕ್ಕ ಮಿಂಚುತ್ತಾ ಮೀಸೆಗಳನ್ನು ಹುರಿ ಮಾಡ್ಕೊಂಡು ಓಡಾಡ್ತಾ ಇದ್ರಂತೆ ಎಲ್ಲ ಯಜಮಾನರುಗಳು. ತುಂಬ ಸಂಭ್ರಮವಾಗಿ ಓಡಾಡ್ತಾ ಇದ್ರು. ಅಲ್ಲ ಮನುಷ್ಯನ ಪರಿಚಯ ಮಾಡ್ಕೊಳ್ಳೋಣ ಅಂತಾರಲ್ಲ, ಮನುಷ್ಯ ಗುಂಡೂರಾಯ ಅಂತ ಮನುಷ್ಯ ಅವನಿದ್ದ. ಆ ಗುಂಡೂರಾಯ ಅವನು ಭರ್ಜರಿ ವೇಷ ಹಾಕ್ಕೊಂಡಿದ್ದಾನೆ. ಅವನ ಮೀಸೆ ಏನು, ಆಕಾರ ಏನು, ಗಾತ್ರ ಚೆನ್ನಾಗಿದೆ. ಒಬ್ಬನು ಬನ್ನಿ ಕೂತ್ಕೊಳ್ಳಿ ಅಂತ ಎಲ್ಲರೂ ಸಂಭ್ರಮದ ಸ್ವಾಗತ ಮಾಡಿದ್ದಂತೆ. ಕಾರ್ಯಕ್ರಮ ಆಯಿತು. ತಾನೇ ಮುಂದೆ ಹೋಗ್ಬಿಟ್ಟು ಎದುರುಗೊಳ್ಳೋದು ಅಂತ ಇರುತ್ತಲ್ಲ, ಎದುರುಗೊಳ್ಳೋದು ಕರೆಸಿ ಎಲ್ಲ ಸಂಭ್ರಮ ತಾನೇ ಮಾಡಿದ. ಹೀಗೆ ಮಾಡಬೇಕಾದ ಪದ್ಧತಿ ಹೀಗೆ ಮಾಡಿ ಅಂತ ಪುರೋಹಿತರಿಗೂ ಹೇಳಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟು ಮಾಡಿದ. ಊಟಕ್ಕೆ ಕೂತ್ಕೊಂಡಾಗ ಹೇಳಿದಂತೆ, ಹಾಡು ಹೇಳ್ರಿ ನೀವು, ಭೋಜನ ಮಧ್ಯೆ ಹಾಡಬೇಕಲ್ಲ, ಹಾಡಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿ ಅಲ್ಲಿ ಬಡಿಸೋ, ಅನ್ನ ಮುಗಿದು ಹೋಗಿದೆ ಎಲ್ಲ ಜೋರಾಗಿ ಮಾಡ್ತಿದ್ದಂತೆ. ಶ್ಯಾಮರಾಯರ ಪೈಕಿ ಇವರು ಅಂದ್ಕೊಂಡ್ರು ಬಹುಶಃ ಇವರು ಭೀಮರಾಯರ ಕಡೆಯವರು ಅಂತ, ಭೀಮರಾಯರ ಕಡೆಯವರು ಅಂದ್ಕೊಂಡ್ರು ಬಹುಶಃ ಇವರು ಶ್ಯಾಮರಾಯರ ಕಡೆಯವರು ಅಂತ. ಕಡೆ ಎಷ್ಟು ಸಂಭ್ರಮದಿಂದ ಆ ಮನುಷ್ಯ ನಿಂತು ಮಾಡಿದ ಅಂದರೆ, ಶ್ಯಾಮರಾಯರ ಕಡೆಯವರು ಅಂದ್ಕೊಂಡ್ರಂತೆ, ಗುಂಡೂರಾಯ ಇಲ್ಲದೆ ಹೋದರೆ ಮದುವೆ ಕಷ್ಟ ಆಗಿ ಹೋಗಿರೋದು ನಮಗೆ ಅಂತ.
ಭೀಮರಾಯರು ಹಾಗೆ ಅಂದ್ಕೊಂಡ್ರಂತೆ, ಗುಂಡೂರಾಯ ಇಲ್ಲದೆ ಹೋದರೆ ಮದುವೆ ನಡೆಸೋದೇ ಕಷ್ಟ ಆಗ್ತಿತ್ತು, ಬಂದು ಮಾಡಿಕೊಟ್ಟ ಪುಣ್ಯಾತ್ಮ ಅಂದ್ರಂತೆ. 4ನೇ ದಿವಸ ಮದುವೆ ಮುಗಿದ ಮೇಲೆ ಏನು ಹೊರಡಬೇಕು, ನೋಡ್ತಾರೆ ವರನ ಕಡೆ ಇರುವಂಥ ಬೆಳ್ಳಿ ಬಂಗಾರದ ಸಾಮಾನುಗಳೆಲ್ಲ ನಾಪತ್ತೆ ಆಗಿದೆ, ವಧು ಕಡೆ ಇರುವಂಥದ್ದೆಲ್ಲನೂ ನಾಪತ್ತೆ ಆಗಿ ಹೋಗಿದೆ, ಪತ್ತೇನೇ ಇಲ್ಲ. ಅವ್ರು ಬಂದು ಕೇಳಿದ್ರಂತೆ, ಆ ಗುಂಡೂರಾಯನ ಕರೀರಿ, ಹುಡುಕ್ತಾನೆ ಅವನು, ಹೇಗಾದ್ರೂ ಹುಡುಕ್ತಾನೆ ಅಂತ ಕರೆಸಿದ್ರೆ ಗುಂಡೂರಾಯನೇ ಪತ್ತೆ ಇಲ್ಲ. ಕೇಳಿದ್ರಂತೆ ಶಾಮರಾಯರ ಕಡೆಯವರು, ಅವನು ಗುಂಡೂರಾಯನ ಕರೀರಿ ನಿಮ್ಮ ಕಡೆಯವ್ರನ್ನ ಅಂತ. ನಮ್ಮ ಕಡೆ ಗುಂಡೂರಾಯರಲ್ಲ, ನಿಮ್ಮ ಕಡೆಯವರಲ್ವಾ ಗುಂಡೂರಾಯರು ಅಂತ. ಆಗ ಗೊತ್ತಂತೆ ಗುಂಡೂರಾಯರು 2 ಕಡೆಯವರು ಅಲ್ಲ ಅಂತ. ಅದಕ್ಕೆ ಬರೀತಾರೆ, ಬರೆದು ಹೇಳ್ತಾರೆ ನೋಡಿ ಹೇಗೆ ಬಂದು ಏನೇನೋ ಆಟ ಆಡಿ ಎಲ್ಲಿಂದೋ ಬಂದು ಎಲ್ಲರನ್ನ ಮರಳು ಮಾಡಿ ನಂಬಿಸಿ ಮೋಸ ಮಾಡಿದ ಗುಂಡೂರಾಯ, ಇದೇ ಮಾಯೆ ಅಂತ ಬರೀತಾರೆ. ಇದ್ದಂಗೂ ಇದ್ದ, ಇಲ್ದಂಗೂ ಇದ್ದ ಅವನು, ಯಾರ ಕಡೆ ಅಂತ ಗೊತ್ತೂ ಆಗಲಿಲ್ಲ ಅವನು. ಆದರೆ ಹೇಳ್ತಾರೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟವರು ಯಾರು ಈ ಮಾಯೆಗೆ ಅಂತ. ಎಷ್ಟು ಚೆನ್ನಾಗಿರೋ ಪ್ರಶ್ನೆ ಅದು. ಈ ಪ್ರೋತ್ಸಾಹ ಕೊಟ್ಟವರು ಯಾರು ಅಂತಂದರೆ ಶಾಮರಾಯರು, ಭೀಮರಾಯರು ಮತ್ತು ಉಳಿದಂಥ ಜನ ಎಲ್ಲ ಇದ್ರಲ್ಲ, ಅವರಲ್ಲಿರುವಂಥ ಅವಿದ್ಯೆ ಕಾರಣ ಆಯಿತು ಅಂತ. ಅವ್ರು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಲಿಲ್ಲಲ್ಲ ಇವ್ರು ಯಾರು ಇವನು ಅಂತ ಹೇಳಿ. ಎಲ್ಲಿ ನಮ್ಮ ಅವಿದ್ಯೆ ಜಾಸ್ತಿ ಇರುತ್ತದೋ ಅಲ್ಲಿ ಮಾಯೆ ಆಟ ಹೆಚ್ಚಾಗತ್ತೆ ಅಂತ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಇದು ಅವರ ಜ್ಞಾನದ ನ್ಯೂನತೆ, ಬುದ್ಧಿಯ ಅಸಾಮರ್ಥ್ಯ. ಎಲ್ಲಿ ಅವಿದ್ಯೆ ಇದೆಯೋ ಅಲ್ಲಿ ಮಾಯ ಪ್ರಬಲ ಆಗ್ತದೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಿರೋದು ವಿದ್ಯೆಯನ್ನು ಬೆಳೆಸ್ಕೋ, ಜ್ಞಾನ ಬೆಳೆಸ್ಕೋ, ಕರ್ಮ ಬೆಳೆಸ್ಕೋ, ಅದ್ರ ಜೊತೆಗೆ ಮನಸ್ಸನ್ನು ಸ್ವಚ್ಛ ಮಾಡ್ಕೋ ಅಂತ ಹೇಳ್ತಿರೋದು. ಇನ್ನೊಂದು ಬಹಳ ಮುಖ್ಯವಾದಂಥ ಮಾತು, ಈ ಭ್ರಾಮಯಂ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತಿದೆಯಲ್ಲ, ಇದಕ್ಕೊಂದು ಅದ್ಭುತವಾದಂಥ ಒಂದು ಕಲ್ಪನೆ ಬರುತ್ತೆ. ಅದನ್ನು ಕೊಡ್ತಾರೆ ಡಿ.ವಿ.ಜಿ. ಈ ನಾವು ಜಾತ್ರೆಯಲ್ಲಿ ಈ ಕಾಂಗ್ರೆಸ್ ಎಕ್ಸಿಬಿಷನ್ಗಳಲ್ಲಿ, ಐಸ್ ಎಕ್ಸಿಬಿಷನಲ್ಲಿ ನೋಡಿದ್ದೇವೆ. ಈ ಮೆರಿಗೋ ರೌಂಡ್ ಅಂತ ಇದೆ. ಮೆರಿಗೋ ರೌಂಡನ್ನು ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಬರೀತಾರೆ ಅಂದರೆ, ಮಧ್ಯೆ ಒಂದು ಕಂಬ ಇದೆ, ಅದರ ಮೇಲೆ ಒಂದು ತಿರುಗು ಚಪ್ಪರ ಇದೆ ಅಂತ. ಚಪ್ಪರ, ದೊಡ್ಡ ಚಪ್ಪರ ಇದೆ ಗುಂಡಿಗೆ. ಅದು ಮೇಲಿಂದ ಚಪ್ಪರದಿಂದ ಕೆಳಗಡೆಗೆ ತಂತಿಯನ್ನು ಹಗ್ಗವನ್ನು ಬಿಟ್ಟು ಅದಕ್ಕೆ ಗೊಂಬೆ ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಗೊಂಬೆಗಳನ್ನು. ಕುದುರೆ, ಆನೆ, ನವಿಲು ಅಥವಾ ಇನ್ನೇನೋ ಪಕ್ಷಿಗಳಾಗ್ಬೋದು, ಅದೆಲ್ಲ ಮಾಡಿ ನಡು ತೊಟ್ಟಲು ಹಾಕಿದ್ದಾರೆ, ಒಂದು ಜೋಕಾಲಿ ಹಾಕಿದ್ದಾರೆ, ಅವುಗಳನ್ನೆಲ್ಲ ಕಟ್ಟಿದ್ದಾರೆ, ಅಲ್ಲೆಲ್ಲ ಅಂತರದ ಮೇಲೆ ಕಟ್ಟಿದ್ದಾರೆ. ಎಲ್ಲ ಮಕ್ಕಳು ಕೂತರು ಅಂತಂದಮೇಲೆ ಅದ್ರ ಮೇಲೆ ಕೂತರು ಅಂತ ಗೊತ್ತಾದ ತಕ್ಷಣ ಅವ್ನು ಮಷಿನ್ ಚಾಲೂ ಮಾಡ್ತಾನೆ. ಮಾಡಿದ ತಕ್ಷಣ ಗಿರ್ಕಿ ಹೊಡೆಯೋಕ್ಕೆ ಶುರು ಆಗುತ್ತೆ, ರಾಟೆ ತಿರುಗೋಕ್ಕೆ ಶುರು ಆಗುತ್ತೆ. ಆ ಮೊದಲು ನಿಧಾನಕವಾಗಿ ತಿರುಗಿದಂಥ ರಾಟೆ ಮುಂದೆ ಜೋರಾಗಿ ತಿರುಗೋಕ್ಕೆ ಶುರು ಆಗ್ತದೆ. ತಿರುಗಿದಾಗ ಮಕ್ಕಳು ಏನು ಮಾಡ್ತಾರೆ, ಗಟ್ಟಿ ಹಿಡ್ಕೊಂಡು ಹೋ ಅಂತ ಕಿರಿಸ್ತಾ ಇರ್ತಾರೆ. ಇದನ್ನು ಡಿ.ವಿ.ಜಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಇದು ಜಗತ್ತಿನ ಯಂತ್ರಕ್ಕೆ, ನಮ್ಮ ಜೀವನ ಯಂತ್ರಕ್ಕೆ ತುಂಬ ಒಪ್ಪುವಂಥ ಉಪಮಾನ ಅಂತ. ನೋಡಿ, ಯಂತ್ರಾರೂಢಾನಿ ಮಾಯ, ಯಂತ್ರದಲ್ಲಿ ತಿರುಗಿಸ್ತೀನಿ ಅಂತ ಹೇಳ್ತಾನಲ್ಲ, ಇದು ಯಂತ್ರ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಮೊದಲನೇ ಪಾಯಿಂಟ್, ಆ ಯಂತ್ರ, ತಿರುಗೋ ಯಂತ್ರ ಇದೆಯಲ್ಲ ಹೊರಗಡೆ ನಾವು ನೋಡಿದ್ವಲ್ಲ, ಆ ಯಂತ್ರ ಹೇಗೆ ಬಣ್ಣದ ಅಲಂಕಾರ ಮಾಡಿದ್ದಾರೆ ನೋಡಿ, ಜಾತ್ರೆಯಲ್ಲಿ ಮಾಡಿರ್ತಾರೆ. ಯಾಕಂದರೆ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡಬೇಕಲ್ವ, ಅಷ್ಟು ಬಣ್ಣದ ಅಲಂಕಾರ ಮಾಡಿ ಮನಸ್ಸಿಗೆ ಸೊಗಸನ್ನುವಾಗಿ ಮಾಡಿಸ್ತಾರಲ್ಲ, ಪ್ರಪಂಚ ಕೂಡ ಹಾಗೆ ನೋಟಕ್ಕೆ ಸೊಗಸು. ಮೊದಲನೇ ಪಾಯಿಂಟ್. ಆ ಯಂತ್ರ ಹೇಗೆ ಆಕರ್ಷಕವಾಗಿ ಆಗಿದೆಯೋ ಪ್ರಪಂಚ ಕೂಡ ಹಾಗೆ ಆಕರ್ಷಕವಾಗಿದೆ ಅಂತ ಒಂದು ಮೊದಲೇದು. ಎರಡನೇದು, ಆ ರಾಟೆ ಯಂತ್ರದ ಕುದುರೆ ಮೇಲೆ ಕೂತಿದ್ದಾನಲ್ಲ ಹುಡುಗ, ಆ ಹುಡುಗ ಕೂತಾಗ ಅವನಿಗೆ ಬೊಂಬೆ ಅಂತ ಗೊತ್ತಿಲ್ಲ, ಅವನಿಗೆ ನಿಜವಾದ ಕುದುರೆ ಮೇಲೆ ಕೂತಿದ್ದೀನಿ ಅಂತ ತಿಳ್ಕೊಂಡಿರ್ತಾನೆ. ಅವನು ನಿಜವಾದ ಕುದುರೆ ಮೇಲೆ ಕೂತ್ಕೊಂಡು ನಿಜವಾದ ಕುದುರೆ ಅಂತ ಭಾವಿಸಿ ಹೋ ಅಂತ ಕಿರಿಸ್ತಾ ಇರ್ತಾನೆ. ನಾವು ಹಾಗೇನೆ ಅಂತ ಹೇಳ್ತಾರೆ. ನಮ್ಮ ದೇಹ ಜಡ ಪದಾರ್ಥ ಅನ್ನೋದನ್ನು ಮರೆತು ಅದರ ಚೇಷ್ಟೆಗಳೇ ಜೀವನ, ಅದು ಶಾಶ್ವತ ಅಂತ ನಂಬಿಕೊಂಡಿರ್ತೇವೆ. ಎಷ್ಟು ಒಳ್ಳೆಯ ಉಪಮಾನ ಇದು. ಆ ಕುದುರೆ ನಿಜ ಅಂತ ಮಗು ಹೇಗೆ ನಂಬ್ಕೊಂಡಿದ್ನೋ ಹಾಗೆ ನಮ್ಮ ದೇಹನೇ ಶಾಶ್ವತ, ಇದರ ಚೇಷ್ಟೆಗಳೇ ನಮ್ಮ ಮುಖ್ಯ ಅಂತ ಅಂದ್ಕೊಂಡಿದ್ದೀವಿ ನಾವು. ಮೂರನೇದ್ದು, ಆ ಕುದುರೆ ಮೇಲೆ ಕೂತಂಥ ಬಾಲಕರು, ಹುಡುಗರು ಕುದುರೆ ತಾವೇ ಓಡಿಸ್ತೀನಿ ಅನ್ನೋ ಹಾಗೆ ಮಾಡ್ತಿರ್ತಾರೆ. ನೋಡಿರ್ಬೇಕು ನೀವು ಅದನ್ನು. ಹೋ 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 ಅಂತ ಕೂರಿಸ್ಕೊಂಡು ಹಾ ಹೇ ಕಿರಿಚಿಕೊಂಡು ಕುದುರೆ ಓಡಿಸ್ತಾ ಇರ್ತಾರೆ, ಜೋರು ಓಡಲಿ ಅಂತ. ತಾನೇ ಕುದುರೆ ಓಡಿಸೋ ಥರ ಮಗು ಓಡಿಸ್ತಾನಲ್ಲ, ನಾವು ಹಾಗೆ ಮಾಡ್ತೀವಿ ಅಂತ. ನಾವು ಕೂಡ ನಾವೇ ಜೀವನಕ್ಕೆ ಅಧಿಕಾರಿಗಳು, ನಮ್ಮಿಂದಲೇ ಜೀವನ ನಡೀತದೆ ಅಂತ ಹೇಳಿ ಎಲ್ಲಕ್ಕೂ ಮೂಲ ಕಾರಣವಾದಂಥ ಭಗವದ್ ವಸ್ತುವನ್ನು ನಾವು ಮರೆತಿದ್ದೇವೆ ಅಂತ. ನಾಲ್ಕನೇದ್ದು, ಆ ಬಾಲಕ ಆ ಬೊಂಬೆ ಸವಾರಿ ಮಾಡಿದ ರಭಸಕ್ಕೆ ಸಿಕ್ಕಾಕೊಳ್ತಾನೆ. ಅದು ಏನು ಖುಷಿ ಆಗುತ್ತೆ ಗೊತ್ತಾ, ಗಾಬರಿ ಆಗುತ್ತೆ. ನಾವು ನೋಡಿರ್ಬೇಕು, ಮಕ್ಕಳು ಹೋಗ್ಬೇಕಾದ್ರೆ ಉಸಿರು ಹಿಡ್ಕೊಂಡು ಅಳ್ತಾವೆ ಕೆಲವು ಮಕ್ಕಳು, ಅದು ಇಳಿಯೋಲ್ಲ ಕೆಳಗಡೆ, ಗಟ್ಟಿ ಹಿಡ್ಕೋಬೇಕು. ಅದನ್ನು ಹಿಡ್ಕೊಂಡು ಮೊದಲು 1-2 ಸಲ ಅಭ್ಯಾಸ ಆಗಿಬಿಟ್ರೆ ಆ ರಭಸಕ್ಕೆ ಸೇರ್ಕೊಂಡ್ಬಿಟ್ಟು ಎಷ್ಟು ಖುಷಿ ಆಗಿಬಿಡುತ್ತೆ, ಆವೇಶದಿಂದ ತಿರುಗ್ತಾ ಇರ್ತಾರೆ. ಅದು ಯಾಕೆ ತಿರುಗ್ತೀವಿ ಅಂತ ಗೊತ್ತಿಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಮೇಲೆ ಕೂತಿದ್ದಾನೆ, ಸುತ್ತ ಹಾಕ್ತಾ ಇದ್ದಾನೆ, ಅದೊಂದು ಭ್ರಾಮಕ ಜಗತ್ತು. ಆ ಭ್ರಾಮಕ ಜಗತ್ತಲ್ಲಿ ಕೂತ್ಕೊಂಡು ಜೋರಾಗಿ ಹೋಗ್ತಿದ್ದೀನಿ ಅಂತಾನೆ, ಬಟ್ ಅವನು ಎಲ್ಲೂ ಹೋಗಿಲ್ಲ, ಅಷ್ಟರಲ್ಲೇ ಇದ್ದಾನೆ ಅವನು ಎಲ್ಲೂ ದೂರ ಹೋಗಲಿಲ್ಲ. ಎಷ್ಟು ಸುತ್ತ ಹಾಕಿದರೂ ಅಷ್ಟರಲ್ಲೇ ಇದ್ದಾನೆ ಅವನು.
ಅದಕ್ಕೆ ಹೇಳ್ತಾರೆ ನಮ್ಮದು ಹಾಗೇನೆ ಅಂತ. ಮತ್ತು ಮಗು ಆಟ ಮುಗಿದ ಮೇಲೆ ಸಾಮಾನ್ಯ ಮಕ್ಕಳು ಹಠ ಹಿಡಿದುಂಟು, ಇನ್ನೊಂದು ಸ್ವಲ್ಪ ಕೂತ್ಕೋತೇನೆ ಅಂತ, ಅಮ್ಮ ಇನ್ನೊಂದು ಟಿಕೆಟ್ ತಂದು ಕೊಡ್ಬೇಕು, ಇನ್ನೊಂದು 2 ನಿಮಿಷ ತಿರುಗಿಸು ಅಂತ. ಅಂದರೆ ಹೇಗೆ ಆಟದ ಬಗ್ಗೆ ಆಸೆ ಮುಗಿಯಲ್ಲೋ ಹಾಗೆ ನಮ್ಮದು ಹಾಗೇನೆ ಅಂತ. ಇದು ಮೋಹ. ನಮಗೂ ಹಾಗೇನೆ ಜಗತ್ತಿನ ಭೋಗಗಳ ಉದ್ರೇಕ ನಮ್ಮನ್ನು ಆವರಿಸಿ ಜೀವನದ ಉದ್ದೇಶಗಳನ್ನು ಮರೆಸಿಬಿಡ್ತದೆ. ನಾವು ಏನೋ ಸಾಧನೆ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ, ಬಟ್ ನಿಜವಾಗ್ಲೂ ಅಲ್ಲೇ ಇದ್ದೀವಿ ನಾವು ಅಂತ. ಈ ಜಗತ್ತಿನ ಮಾಯೆಯಲ್ಲಿ ಮೂಲ ಚೈತನ್ಯದ ಮರವಿದೆಯಲ್ಲ ಮತ್ತು ಹೊರಚೇಷ್ಟಿಯ ಬೆಡಗು ಎರಡೂ ಸೇರ್ಕೊಳ್ಳುತ್ತೆ. ಹೊರಗೆ ಜಗತ್ತು ತುಂಬ ಬೆಗಡಾಗಿದೆ, ತುಂಬ ಸಂಭ್ರಮದಿಂದಿದೆ, ಆಕರ್ಷಕವಾಗಿದೆ. ಅದರ ಜೊತೆಗೆ ಮಾಯೆ ಎರಡೂ ಸೇರ್ಕೊಂಡ್ಬಿಡುತ್ತೆ ನಮ್ಮನ್ನು. ಅದಕ್ಕೆ ಹೇಳ್ತಾರೆ ಭಗವಂತ ನಮಗೆ ಮಾಯೆ ಹುಚ್ಚು ಹಿಡಿಸಿದ್ದಾನೆ. DVG ಬರೋದು 2 ಬರೀತಾರೆ. ಭಗವಂತ ಮಾಡೋದು 2 ಕೆಲಸ. ಒಂದು ಮಾಯೆ ಹುಚ್ಚು ಹಿಡಿಸೋದು, ಇನ್ನೊಂದು ಮಾಯೆ ಹುಚ್ಚು ಬಿಡಿಸೋದು. 2 ಕೆಲಸ ಅವನಿಗೆ ಅಂತ. ಅದಕ್ಕೆ ಹೇಳ್ತಾನೆ ಹುಚ್ಚು ಹಿಡಿಸಿದ್ದಾನೆ, ನಾವು ಬೇಕೆಂದರೆ ಬಿಡಿಸುತ್ತಾನೆ. ಎಷ್ಟು ಚೆನ್ನಾಗಿದೆ. ನಾನು ಬೇಕು ಅಂದರೆ ಬಿಡಿಸ್ತಾನೆ. ಆದರೆ ಹಾಗೆ ಬಿಡಿಸು ಎಂದು ಬೇಡುವ ಮನಸ್ಸು ಬರೋದು ಕಷ್ಟ ಅಂತ. ಇದೇ ಚೆನ್ನಾಗಿದೆಯಲ್ಲ, ಏನು ಬೇಡೋದು ಅಂತ ಅನಿಸುತ್ತೆ. ನಾವು ಆಟದಲ್ಲಿ ಕೂತಿದ್ದೇವೆ, ಕುದುರೆ ಮೇಲೆ ಕೂತು ತಿರುಗ್ತಾ ಇದ್ದೇವೆ, ಚೆನ್ನಾಗಿದೆ ಅನಿಸುತ್ತೆ. ಇಳಿಬೇಕು ಅಂತ ಮತ್ತೊಬ್ರು ಹೇಳಿದ್ರು, ಬೇಡ ಚೆನ್ನಾಗಿದೆ ಇಲ್ಲೇ ಇರಬೇಕು ಅಂತ ಅನಿಸುತ್ತೆ. ಹಾಗೆ ಹೇಳ್ತಾರೆ ಜಗತ್ತಿನ ಸಂಭ್ರಮದಲ್ಲಿರುವಂಥ ನಾವು ಸಾಕು ಅಂತ ಕೇಳೋಕ್ಕೂ ಮನಸ್ಸು ಬರೋಲ್ಲ ನಮಗೆ ಅಂತ ಹೇಳ್ತಾರೆ. ಅವನನ್ನು ಬಿಡಿಸೋಕೆ ರೆಡಿ ಇದ್ದಾನೆ, ಅದು ಬಿಡಿಸು ಅಂತ ಕೇಳೋಕೆ ಮನಸ್ಸು ಬರೋಲ್ಲ. ಅದು ಬರಬೇಕು ಅಂತ ಅನ್ನೋದಾದರೆ, ಮನಸ್ಸು ಬರಬೇಕು ಅಂದರೆ ಅದಕ್ಕೆ ಪರಿಶ್ರಮ ಬೇಕು, ತಾಳ್ಮೆ ಬೇಕು. ಅದಕ್ಕೇನು ಮಾಡಬೇಕು? ಅದಕ್ಕೆ ಹೇಳ್ತಾರೆ ತ್ವಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿ ಸ್ಥಾನಂ ಪ್ರಾಪ್ಯಸಿ ಶಾಶ್ವತಂ. ಆ ಈಶ್ವರನನ್ನೇ ಮೊರೆ ಹೋಗಬೇಕು ಪಾರಾಗಬೇಕಾದ್ರೆ. ಮನಸ್ಸೆಲ್ಲ ಆವರಿಸಿ ಅವನಿಗೆ ಶರಣಾಗು. ಅವನ ಅನುಗ್ರಹದಿಂದ ನೀನು ಶಾಶ್ವತ ಸ್ಥಾನವನ್ನು ಪಡಿತೀಯ, ಪರಮಶಾಂತಿಯನ್ನು ಕೂಡ ಪಡಿತೀಯ. ಅವನಲ್ಲಿ ಮನಸ್ಸಿಡು ಪಾರಾಗಬೇಕಾದ್ರೆ. ಇಷ್ಟೆಲ್ಲ ಹೇಳಿದ ಮೇಲೆ ಭಗವಂತನಿಗೆ ಅನ್ನಿಸ್ತು, ಅರ್ಜುನನಿಗೆ ಬೇಕಾದಂಥ ಜ್ಞಾನ ಸಾಮಗ್ರಿ ಎಲ್ಲ ಕೊಟ್ಟಾಯಿತು, ಇನ್ನು ದಾರಿ ಆರಿಸ್ಕೊಳ್ಳೋದು ಅವನ ಜವಾಬ್ದಾರಿ. ನೋಡಿ, ಇದು ಅವತ್ತಿಂದ ಹೇಳ್ತಾ ಇದ್ದೀನಿ, ಕೌನ್ಸಿಲರ್ ಲಕ್ಷಣ ಅಂತ. ಕೌನ್ಸಿಲರ್ ಅಂದರೆ ಮಾರ್ಗದರ್ಶನ ಮಾಡುವಂಥವರು ಇದು ನಿನ್ನ ಹಾದಿ ಹೋಗು ಅಂತ ಹೇಳೋದಿಲ್ಲ. ಈ ನೋಡಪ್ಪ 4 ಹಾದಿ ಇದೆ, ಇದ್ರಲ್ಲಿ ಯಾವುದು ಒಳ್ಳೆಯದೋ ನೀನು ವಿಚಾರ ಮಾಡಿ ಆರಿಸ್ಗೋ ಅಂತ ಹೇಳ್ತಾರೆ. ಭಗವಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ನೋಡು ಈಗ ಏನು ಹೇಳಬೇಕು ಎಲ್ಲ ಹೇಳಿದ್ದಾಯಿತು, ಇನ್ನು ದಾರಿ ಆರಿಸ್ಕೊಳ್ಳೋದು ಅವನ ಜವಾಬ್ದಾರಿ. ಇನ್ನೊಂದು ಗಮನಿಸಬೇಕಾದ್ದು, ಅರ್ಜುನ ಒಳ್ಳೆ ಮನುಷ್ಯ, ಧರ್ಮಶ್ರದ್ಧೆ ಇಲ್ಲಂಥ ಮನುಷ್ಯ. ಅವನದು ತೇಜ ಒಳ್ಳೆದಿದ್ರು ಸಾತ್ವಿಕ ಮನಸ್ಸು ಅವನದು, ಲೋಕಹಿತದೃಷ್ಟಿ ಅವನದು. ಏನೋ ಒಂದು ಅಪ್ರಾಕೃತವಾದಂಥ ಕರುಣೆಯಿಂದ ಒಂದು ಮೋಹ ಬಂದಿತ್ತು ಅಷ್ಟೇ ಅವನಿಗೆ. ಅವನು ಸಮರ್ಥನಾಗಿಲ್ಲದೆ ಹೋದರೆ ಭಗವಂತ ಇಷ್ಟು 18 ಅಧ್ಯಾಯದ ಗೀತೆ ಹೇಳ್ತಿರಲಿಲ್ಲ ಅವನಿಗೆ. ಅವನು ಸಮರ್ಥನೇ, ಅವನು ಏನೋ ಒಂದು ಕಾರಣಕ್ಕೆ ಮೋಹ ಬಂದಿದೆ ಅವನಿಗೆ. ಅದಕ್ಕೆ ಅವನಿಗೆ ತನ್ನ ಸ್ವಶಕ್ತಿಯನ್ನು ದಾರಿ ಕಂಡುಕೊಳ್ಳುವಂಥವನು, ದಾರಿ ತೋರಿಸಿ ಕಂಡುಕೊಳ್ತಾನವನು. ಅದಕ್ಕೆ ಹೇಳ್ತಾರೆ ಇತಿತೇ ಜ್ಞಾನಮಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ್ಯ ವಿಮೃಶೈತೈ ಅಶೇಷೇಣ ಯಥೇಚ್ಛಸಿ ತಥಾಕುರು. ಇದು ಕಡೆ ಮಾತು, ಯಥೇಚ್ಛಸಿ ತಥಾಕುರು. ನಿನಗೆ ಹೇಗೆ ಅನಿಸುತ್ತೋ ಅದನ್ನು ಮಾಡು ಅಂತ ಹೇಳುವಂಥದ್ದು. ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದಂಥ ಜ್ಞಾನವನ್ನು ಕೊಟ್ಟಿದ್ದೇನೆ, ತಿಳಿಸಿದ್ದೇನೆ ಈಗ ನಿನಗೆ. ಇದನ್ನು ಕುರಿತಾಗಿ ಸಂಪೂರ್ಣ ವಿಮರ್ಶೆ ಮಾಡು. ನೋಡಿ ಎಷ್ಟು ಬ್ಯಾಲೆನ್ಸ್ಡ್ ಮಾತು ಅಂತಂದರೆ, ನಾನು ಹೇಳಿದ್ದೇನೆ ಅರ್ಥ ಆಗಲಿಲ್ವ ನಿನಗೆ, ಹೇಳಿದಷ್ಟು ಮಾಡು ಅನ್ನಲಿಲ್ಲ. ನಾನು ನಿನಗೆ ಹೇಳಿದ್ದೇನೆ ಇಷ್ಟು, ನೀನು ಪೂರ್ತಿ ವಿಮರ್ಶೆ ಮಾಡ್ಕೋ. ನೀನು ವಿವೇಕದಿಂದ ವಿಮರ್ಶೆ ಮಾಡಿ ನಿನಗೆ ಯಾವುದು ಸರಿ ಅನ್ನಿಸ್ತದೋ ಆ ದಾರಿಯನ್ನು ಹಿಡಿ ಅಂತ ಹೇಳ್ತಾನೆ. ಹೇಳಿ ಮತ್ತೆ ಮುಂದೆ ಹೇಳ್ತಾನೆ, ಅಷ್ಟಕ್ಕೆ ಬಿಡೋದಿಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ಶರಣ ಹೊಂದು. ಧರ್ಮ ಬಿಡು ಅಂದರೆ ಯಾವ ಧರ್ಮ ಬಿಡೋದು? ಮನಸ್ಸಿನಲ್ಲಿ ಬೇರೆ ಕಷಾಯ ಬೇಡ. ಏನು ಮಾಡಿದರೂ ಕೂಡ ನನ್ನ ಆಶ್ರಯಿಸ್ಕೋ, ನಾನಿನ್ನು ಎಲ್ಲ ಪಾಪಗಳಿಂದ ಪಾರು ಮಾಡ್ತೇನೆ, ದುಃಖ ಪಡಬೇಡ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಈ ಶ್ಲೋಕನೇ ಭಗವದ್ಗೀತೆಯಲ್ಲಿನ ಆಧ್ಯಾತ್ಮಿಕ ಸಂದೇಶದ ಪರಿಸಮಾಪ್ತಿ ಅಂತ. ಆಧ್ಯಾತ್ಮಿಕ ಸಂದೇಶ ಮುಗಿಯೋದಿಲ್ಲಿಗೆ. ಇಲ್ಲಿ ಸಂಪೂರ್ಣ ಶರಣಾಗತಿ ಅನ್ನುವಂಥದ್ದು ಗೀತೆಯ ಪರಮ ಸಂದೇಶ ಅಂತ. ಮೊದಲಿಂದ ನೋಡಬೇಕು, ಎಲ್ಲ ಬಂದುಬಿಟ್ಟು ನಾನು ಶರಣ ಹೋಗು, ಅವನು ಮೊರೆ ಹೋಗು, ಭಗವಂತನನ್ನೇ ಆಶ್ರಯಿಸು, ಅಂದರೆ ನೀನು ಮುಕ್ತಿ ಸಿಗ್ತದೆ ಅಂತ ಮೊದಲಿಂದ ಹೇಳ್ಕೊಂಡು ಬಂದದ್ದು. ಇದನ್ನು ಸ್ವಲ್ಪ ವಿಚಾರ ಮಾಡೋಣ. ಶರಣಾಗತಿ ಪರಮ ಸಂದೇಶ ಅಂತಾಯಿತು. ಪ್ರತಿಯೊಂದು ಧರ್ಮದಲ್ಲೂ ಈ ಕಲ್ಪನೆ ಇದೆ. ಇಸ್ಲಾಂನಲ್ಲಿದೆ, ಕ್ರಿಶ್ಚಿಯನ್ಸಲ್ಲಿದೆ, ಟೋಟಲ್ ಸರೆಂಡರ್, ಯು ಲೀವ್ ಒನ್ ಟು ಗಾಡ್, ಭಗವಂತನಲ್ಲಿ ಹೋಗ್ಬಿಡು ನೀನು, ಮುಕ್ತಿ ಕೊಡ್ತಾನೆ ನಿನಗೆ ಅಂತ ಹೇಳ್ತಾರೆ. ನೋಡಿ, ಒಂದು ಕಲ್ಪನೆ ಮಾಡ್ಕೊಳ್ಳಿ, ಹಣ ಗಳಿಸೋದಕ್ಕೆ ಶಕ್ತಿ ಬೇಕು, ಹಣ ಗಳಿಸ್ಬೇಕಾದ್ರೆ ಶಕ್ತಿ ಬೇಕು. ಆದರೆ ಹಣ ತ್ಯಾಗ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬೇಕಾಗತ್ತೆ. ಗಳಿಸೋದು ಸುಲಭ, ತ್ಯಾಗ ಮಾಡೋದು ತುಂಬ ಕಷ್ಟ. ಅಂತೆ ಈ ನಾನು ಅನ್ನುವಂಥ ಭಾವವನ್ನು ತ್ಯಜಿಸಿ ಶರಣಾಗತ ಆಗೋದಿದೆಯಲ್ಲ, ಇದನ್ನು ಶಕ್ತಿಯ ಪರಾಕಾಷ್ಠೆ ಅಂತ ಕರೀತಾರೆ.
ಅತ್ಯಂತ ಶಕ್ತಿವಂತನಾದಂಥ ಮನುಷ್ಯ ಮಾತ್ರ ಶರಣಾಗತನಾಗಬಲ್ಲ. ಶರಣಾಗತಿ ಎರಡು ಅರ್ಥ ಇದೆ. ಸಾಮಾನ್ಯ ಲೌಕಿಕದಲ್ಲಿ ನೋಡೋದಾದರೆ ದುರ್ಬಲರಾದವರು ಶರಣಾಗತರಾಗ್ತಾರೆ ಅಂತ. ಅಯ್ಯೋ ಬಹಳ ವೀಕ್ ಅವನು, ಟೋಟಲ್ ಸರೆಂಡರ್ ಆಗಿಬಿಡ್ತಾನೆ ಅವನು ಅಂತ. ದುರ್ಬಲರು ಶರಣಾಗತರಾಗ್ತಾರೆ ಅಂತ ಲೌಕಿಕದಲ್ಲಿರುವಂಥದ್ದು. ಅದರ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬಂದಾಗ ಭಗವಂತನಲ್ಲಿ ಶರಣಾಗುವವನು ಶಕ್ತಿಯ ಪರಾಕಾಷ್ಠೆಯಲ್ಲಿದ್ದವನು ಮಾತ್ರ ಆಗ್ತಾನೆ. ಯಾರು ನಾನು ಅನ್ನೋದನ್ನು ಬಿಟ್ಟು ಕೊಡ್ತಾನೋ, ಶರಣಾಗತಿಯಿಂದ ನಾನು ಬಿಟ್ಟು ಕೊಡಬೇಕು, ಅದು ಅತ್ಯಂತ ಸಣ್ಣ ಕೆಲಸ ಏನಲ್ಲ, ಅತ್ಯಂತ ಶ್ರೇಷ್ಠ ಕೆಲಸ, ಅದು ಶಕ್ತಿಯ ಪರಾಕಾಷ್ಠೆ. ಅದಕ್ಕೆ ಹೇಳ್ತಾರೆ ಅಧ್ಯಾತ್ಮದಲ್ಲಿ ನಾನು ಅನ್ನೋದನ್ನು ತ್ಯಜಿಸೋದು ಶಕ್ತಿಯ ಪರಾಕಾಷ್ಠೆ. ಅದಕ್ಕೆ ಹೇಳ್ತಾರೆ ನಾವು ಶರಣಾಗುವುದು ಶಕ್ತಿಯ ಔನ್ನತ್ಯದಲ್ಲಿ ಅಂತ. ಸಾಮಾನ್ಯವಾಗಿ ಶರಣಾಗೋದೊಂದು ದುರ್ಬಲತೆಯಲ್ಲಿ ಅಂತ ಅನ್ಕೋತೀವಿ, ಆದರೆ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಶರಣಾಗತಿ ಆಗೋದು ಅಂದರೆ ಶಕ್ತಿಯ ಔನ್ನತ್ಯದಲ್ಲಿ, ಜ್ಞಾನದ ತಿಳಿವಿನಲ್ಲಿ ಅಂತ. ಇದು ದುರ್ಬಲನ ಶರಣಾಗತಿ ಅಲ್ಲ, ಬಲವಂತನ ಶರಣಾಗತಿ ಅಂತ. ಬಲವಂತ ಮಾತ್ರ ಶರಣಾಗಬಲ್ಲ ಭಗವಂತನೊಳಗೆ ಅಂಥೇಳಿ ಕೊನೆಗೆ ಕೃಷ್ಣ ಕೇಳ್ತಾನೆ, ಈಗ ನಿನ್ನ ಅಜ್ಞಾನ ಸಮೋಹ ಎಲ್ಲ ಬಿಟ್ಟು ಹೋಯ್ತಪ್ಪ, ಇನ್ನೂ ಇದೆಯೋ ಅಂತ ಕೇಳ್ತಾನೆ. ಅದಕ್ಕೆ ಪ್ರತಿಯಾಗಿ ಅರ್ಜುನ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಅಚ್ಯುತ, ನಿನ್ನ ಉಪದೇಶಾನುಗ್ರಹದಿಂದ ನನ್ನ ಸಂದೇಹ ಎಲ್ಲ ಕಳೆದು ಹೋಗಿದೆ, ಈಗ ನಾನು ನಿನ್ನ ಮಾತಿನಂತೆ ನಡೀತೇನೆ. ಯುದ್ಧಕ್ಕೆ ತಯಾರಾಗ್ತಾನೆ.